ಪ್ರಿಯ ವಿದ್ಯಾರ್ಥಿಗಳೇ, ಮಗ್ದೂಮ್ ನವೋದಯ ಹಾಗೂ ಮೊರಾರ್ಜಿ ತರಗತಿಗಳಿಗೆ ಸ್ವಾಗತ. ಇನ್ನೇನು ಮೊರಾರ್ಜಿ ಪರೀಕ್ಷೆ ಹತ್ತಿರದಲ್ಲೇ ಇದೆ. ನಾವೆಲ್ಲರೂ ಪೂರ್ವ ತಯಾರಿಯನ್ನ ನಾವೆಲ್ಲರೂ ಮಾಡ್ಕೊತಾ ಇದೀವಿ. ಈ ಪೂರ್ವ ತಯಾರಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ, ಶಂಕರ, ಶಕುಂತಲ, ಪಾರ್ವತಿ, ಮಣಿ ಇವುಗಳಲ್ಲಿ ನಪುಂಸಕ ಲಿಂಗ ಯಾವುದು? ಶಂಕರ, ಶಕುಂತಲ, ಪಾರ್ವತಿ, ಮಣಿ. ನೋಡಿ, ಶಂಕರ, ಶಕುಂತಲ, ಪಾರ್ವತಿ ಹಾಗೂ ಮಣಿ. ಇಲ್ಲಿ ಶಂಕರ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಇನ್ನು ಶಕುಂತಲ ಅನ್ನೋದು ಕೂಡ ಒಬ್ಬ ವ್ಯಕ್ತಿಯ ಹೆಸರು, ಒಂದು ಮಹಿಳೆಯ ಹೆಸರು. ಪಾರ್ವತಿ ಇದು ಒಂದು ಮಹಿಳೆ ಅಥವಾ ದೇವತೆಯ ಹೆಸರು. ಇನ್ನು ಮಣಿ ಅನ್ನೋದು ಒಂದು ವಸ್ತು, ಅದಕ್ಕೆ ಯಾವುದೇ ರೀತಿಯ ಅದು ಜೀವಿ ಅಲ್ಲ, ಸಜೀವಿ ಅಲ್ಲ. ಆದ್ರೆ ಇವೆಲ್ಲವೂ ಸಜೀವಿಗಳು. ಇದು ಪುಲ್ಲಿಂಗ, ಇವೆರಡು ಸ್ತ್ರೀಲಿಂಗ. ಹಾಗಾದ್ರೆ ಇದು ನಿರ್ಜೀವಿಯಾಗಿರೋದ್ರಿಂದ ನಾವು ಇದನ್ನ ನಪುಂಸಕ ಲಿಂಗ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ನಪುಂಸಕ ಲಿಂಗ ಯಾವುದು ಅಂತಂದ್ರೆ ನಾವು ಮನೆಯನ್ನ ಟಿಕ್ ಮಾಡಬೇಕು. ಅರ್ಥ ಆಯ್ತಲ್ಲ? ಇನ್ನು ಎರಡನೇ ಪ್ರಶ್ನೆ, ಇಂದಿನ ಪ್ರಜೆಗಳು ಮುಂದಿನ ಮಕ್ಕಳೇ. ಇದರ ಅರ್ಥಪೂರ್ಣ ವಾಕ್ಯ. ಇಂದಿನ ಪ್ರಜೆಗಳು ಮುಂದಿನ ಮಕ್ಕಳೇ, ಇದರ ಅರ್ಥಪೂರ್ಣ ವಾಕ್ಯ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ. ಬಿ, ಇಂದಿನ ಪ್ರಜೆಗಳು ಮುಂದಿನ ಮಕ್ಕಳೇ. ಸಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಡಿ, ಪ್ರಜೆಗಳು ಮಕ್ಕಳೇ ಇಂದಿನ ಮುಂದಿನ. ಹೀಗೆ ಹಿಂದೆ ಮುಂದಾಗಿ ವಾಕ್ಯಗಳನ್ನ ರಚನೆ ಮಾಡಿದ್ದಾರೆ. ನಾವಿದರಲ್ಲಿ ಸಂಪೂರ್ಣವಾಗಿ ಅರ್ಥವಾಗುವಂತಹ ಒಂದು ಪರಿಪೂರ್ಣ ವಾಕ್ಯ ಯಾವುದನ್ನೋದನ್ನ ಆಯ್ಕೆ ಮಾಡಿಕೊಳ್ಬೇಕು. ಇದರಲ್ಲಿ ಆಪ್ಷನ್ ಸಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇದು ಸರಿಯಾದ ಉತ್ತರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 3, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದಿರುವ ದಾಸರು. ಇಲ್ಲಿ 4 ಜನ ದಾಸರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದನ್ನ ಸರಿಯಾದ ಆಯ್ಕೆಯನ್ನು ನಾವು ಗುರುತಿಸಬೇಕು. ಕರ್ನಾಟಕ ಸಂಗೀತದ ಪಿತಾಮಹ ಮೊದಲನೇದು ಗೋಪಾಲದಾಸರು. ಆಪ್ಷನ್ ಎ ಗೋಪಾಲದಾಸರು. ಆಪ್ಷನ್ ಬಿ ಪುರಂದರದಾಸರು. ಇನ್ನು ಆಪ್ಷನ್ ಸಿ ಕನಕದಾಸರು. ಆಪ್ಷನ್ ಡಿ ವಿಜಯದಾಸರು. ಇಲ್ಲಿ ಸರಿಯಾದ ಉತ್ತರ ಬಿ ಪುರಂದರದಾಸರು. ಇವರು ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಿದ್ದರು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರು, ಕರ್ನಾಟಕ ಸಂಗೀತದ ಪಿತಾಮಹ. ಇನ್ನು ಪ್ರಶ್ನೆ 4, ಆತ್ಮೀಯ ಪ್ರಿಯ ಮಿತ್ರನಿಗೆ ಸಂಬೋಧಿಸುವುದು. ಆತ್ಮೀಯ ಪ್ರಿಯ ಮಿತ್ರನಿಗೆ ಅಂತ ಹೇಳಿ ನಾವು ಯಾರಿಗೆ ಸಂಬೋಧನೆ ಮಾಡ್ತೀವಿ? ಸ್ನೇಹಿತನಿಗೆ, ಅಣ್ಣನಿಗೆ, ತಮ್ಮನಿಗೆ, ಚಿಕ್ಕಪ್ಪನಿಗೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ಈಗಾಗಲೇ 5ನೇ ತರಗತಿಯಲ್ಲಿ ಮಾತಾ, ಪಿತಾ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ನಮಗಿಂತ ಕಿರಿಯರಿಗೆ ಯಾವ ರೀತಿ ಸಂಬೋಧಿಸಬೇಕು ಅನ್ನೋದನ್ನ ಕಲ್ತಿದೀವಿ. ಸೊ ಆತ್ಮೀಯ ಅನ್ನುವಂತಹ ಸಂಬೋಧನೆಯನ್ನ ನಾವು ಯಾರಿಗೆ ಬಳಸಬೇಕು? ಇದನ್ನ ಆತ್ಮೀಯ ಪ್ರಿಯ ಮಿತ್ರನಿಗೆ ಅಂತ ಸಂಬೋಧಿಸುವುದು ಸ್ನೇಹಿತನಿಗೆ, ಅಣ್ಣನಿಗೆ, ತಮ್ಮನಿಗೆ, ಚಿಕ್ಕಪ್ಪನಿಗೆ. ಇಲ್ಲಿ ಆಪ್ಷನ್ ಎ ಸ್ನೇಹಿತನಿಗೆ, ಆಪ್ಷನ್ ಬಿ ಅಣ್ಣನಿಗೆ,
ಆಪ್ಷನ್ ಸಿ ತಮ್ಮನಿಗೆ, ಕೊನೆಯದಾಗಿ ಆಪ್ಷನ್ ಡಿ ಚಿಕ್ಕಪ್ಪನಿಗೆ. ಈ ಸಂಬೋಧನೆಯಲ್ಲಿ ಚಿಕ್ಕಪ್ಪನಿಗೆ ನಾವು ಏನಂತ ಕರಿತೀವಿ, ತಮ್ಮನಿಗೆ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ, ಅಣ್ಣನಿಗೆ ಯಾವ ರೀತಿ ಸಂಬೋಧನೆ ಮಾಡ್ತೀವಿ, ತಂದೆಗೆ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ ಅನ್ನೋದನ್ನ ಕೂಡ ನಾವು ಅಭ್ಯಾಸ ಮಾಡಿದೀವಿ. ತಂದೆಗೆ ನಾವು ತೀರ್ಥರೂಪ ಸ್ವರೂಪ, ತೀರ್ಥರೂಪ ತಂದೆಯವರಿಗೆ ಅಂತ ಹೇಳಿ ಸಂಬೋಧನೆ ಮಾಡ್ತೀವಿ. ಸೊ ಚಿಕ್ಕಪ್ಪನು ಕೂಡ ತಂದೆಗೆ ಸಮಾನರಾಗಿರೋದ್ರಿಂದ ತೀರ್ಥರೂಪ ಸಮಾನರಾದ ಅಂತ ಹೇಳಿ ಚಿಕ್ಕಪ್ಪನಿಗೆ ನಾವು ಸಂಬೋಧನೆ ಮಾಡ್ತೀವಿ, ತೀರ್ಥರೂಪ ಸಮಾನರಾದ. ಅದೇ ರೀತಿ ತಮ್ಮನಿಗೆ ನಾವು ನಮಗಿಂತ ಚಿಕ್ಕವನಾಗಿರೋದ್ರಿಂದ ಚಿರಂಜೀವಿ ಅಂತಕ್ಕಂಥ ಸಂಬೋಧನೆಯನ್ನ ಇಲ್ಲಿ ನಾವು ಬಳಸ್ತೇವೆ. ಅದೇ ರೀತಿ ನಾವು ಅಣ್ಣನಿಗೆ ನಾವು ಯಾವ ರೀತಿ ಸಂಬೋಧನೆ ಮಾಡ್ತೇವಿ, ಅಲ್ಲಿ ಕೂಡ ನಾವು ಆತ್ಮೀಯ ಅಂತ ಹೇಳಿ ಸಂಬೋಧನೆ ಮಾಡ್ತೇವೆ ಕೆಲವು ಸಲ, ಆದ್ರೆ ನಲ್ಮೆ ಅಂತಾನೂ ಸಂಬೋಧನೆ ಮಾಡ್ತೇವೆ. ಇಲ್ಲಿ ಸ್ನೇಹಿತನಿಗೆ ನಾವು ಆತ್ಮೀಯ ಅಂತ ಹೇಳಿ ಸಂಬೋಧನೆಯನ್ನ ಬಳಸ್ತೇವೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ, ಸ್ನೇಹಿತನಿಗೆ. ಇನ್ನು ಪ್ರಶ್ನೆ 5, ಮೈಸೂರಿನ ಹುಲಿ. ಮೈಸೂರಿನ ಹುಲಿ ಅಂತ ಯಾರಿಗೆ ಕರಿತಾ ಇದ್ರು? ಆಪ್ಷನ್ ಎ ಹೈದರ್ ಅಲಿ, ಆಪ್ಷನ್ ಎ ಹೈದರ್ ಅಲಿ, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ರಾಯಣ್ಣ, ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಇಲ್ಲಿ ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಇವ್ರನ್ನ ನಾವು ಮೋಕ್ಷಗುಂಡಂ ಅಂತ ಹೇಳಿ ಕರಿತೀವಿ, ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ. ರಾಯಣ್ಣನ ನಾವು ಸಂಗೊಳ್ಳಿ ರಾಯಣ್ಣ ಅಂತ ಸಂಬೋಧಿಸ್ತೀವಿ. ಅದೇ ರೀತಿ ಹೈದರ್ ಅಲಿ ಇವರು ಚಿತ್ರದುರ್ಗದ ರಾಜ. ಹಾಗಾದ್ರೆ ಇಲ್ಲಿ ಉಳಿದ ಯಾವುದು? ಟಿಪ್ಪು ಸುಲ್ತಾನ್, ಇವರು ಮೈಸೂರಿನ ಹುಲಿ ಅಂತೇಳಿ ಕರಿತೀವಿ. ಟಿಪ್ಪು ಸುಲ್ತಾನ್ ನಾವು ಮೈಸೂರಿನ ಹುಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಇದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 6, ತಮಿಳುನಾಡು ಎಂಬುದು, ಇದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ, ಕ್ರಿಯಾಪದ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ತಮಿಳುನಾಡು, ಇಲ್ಲಿ ನಮಗೆ ಗೊತ್ತಿರಬೇಕು ತಮಿಳುನಾಡು ಅಂದ್ರೆ ಏನು, ಇದು ಯಾವ ಪ್ಲೇಸ್ ಎಲ್ಲಿದೆ ಅಂತ ನಮಗೆ ಮೊದಲು ಗೊತ್ತಿರಬೇಕು, ಅವಾಗ ಮಾತ್ರ ನಾವು ಉತ್ತರಿಸಲಿಕ್ಕೆ ಸಾಧ್ಯ. ತಮಿಳುನಾಡು ಅನ್ನೋದು ಕರ್ನಾಟಕ, ನಮ್ಮ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂತಹ ರಾಜ್ಯ. ಅರ್ಥ ಆಯ್ತಾ? ಇದು ಒಂದು ರಾಜ್ಯ. ಸೊ ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅನ್ವರ್ಥನಾಮ, ಆಪ್ಷನ್ ಸಿ ಅಂಕಿತನಾಮ, ಆಪ್ಷನ್ ಡಿ ಕ್ರಿಯಾಪದ. ಇಲ್ಲಿ ನೋಡಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, 4 ಆಯ್ಕೆಗಳನ್ನ ನಮ್ಮ ಮುಂದೆ ಇವೆ. ಇದರಲ್ಲಿ ರೂಢನಾಮ, ರೂಢಿಯಿಂದ ಬಂದಿರತಕ್ಕಂಥ ನಾಮಗಳನ್ನ ನಾವು ರೂಢನಾಮ, ಹೀಗೆ ಹಿಂದಿನ ಹಿರಿಯರು ಇದೇ ರೀತಿ ಕರಿತಾ ಬಂದ್ರು, ನಾವು ಹೀಗೆ ಕರಿತಾ ಹೋಗ್ತಾ ಇದ್ದೀವಿ. ಹೌದಾ? ಇದು ರೂಢಿಯಿಂದ ಬಂದಿರತಕ್ಕಂಥ ನಾಮ ರೂಢನಾಮ. ಸೊ ಇದು ತಮಿಳುನಾಡು ರೂಢನಾಮ ಅಲ್ಲ. ಸೊ ಅನ್ವರ್ಥಕ ನಾಮ, ಅನ್ವರ್ಥನಾಮ ಅಂದ್ರೆ ಹೆಸರಿನ ಬದಲಾಗಿ ಒಂದು ಹೆಸರು ಇರ್ತದೆ, ಆ ಹೆಸರಿನ ಬದಲಾಗಿ ನಾವೇನಾದ್ರೂ ಕರಿತಾ ಇದ್ರೆ ಅದನ್ನ ನಾವು ಅನ್ವರ್ಥನಾಮ, ನೇಮ್ ಅಂತ ಕರಿತೀವಲ್ಲ, ಅದು ಅನ್ವರ್ಥನಾಮ. ಸೊ ತಮಿಳುನಾಡು ಅನ್ನೋದು ಅನ್ವರ್ಥನಾಮ ಅಲ್ಲ. ಇನ್ನು ಅಂಕಿತನಾಮ ಕ್ರಿಯಾಪದ. ಇಲ್ಲಿ ಕ್ರಿಯಾಪದ ಅಂದ್ರೆ ಆ ಪದದಲ್ಲಿ ಒಂದು ಕ್ರಿಯೆ ನಡೀತಾ ಇರಬೇಕು. ತಿನ್ನು, ನಡೆ, ಹೀಗೆ ನೃತ್ಯ, ಬಾರಿಸು, ಹಾಡು, ಇವೆಲ್ಲ ಕ್ರಿಯಾಪದಗಳಿಗೆ ಉದಾಹರಣೆ. ಆ ರೀತಿ ಕ್ರಿಯೆ ಇಲ್ಲಿ ಯಾವುದು ನಡೀತಾ ಇಲ್ಲ. ಸೊ ಅಂಕಿತನಾಮ ಉಳಿದು ಅಂಕಿತನಾಮ. ಅಂಕಿತನಾಮ ಅಂದ್ರೆ ಇಟ್ಟ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ. ಈಗ ನಮ್ಮ ರಾಜ್ಯ ಕರ್ನಾಟಕ, ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ದಾರೆ. ಸೊ ಇದನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಅದೇ ರೀತಿ ತಮಿಳುನಾಡು ರಾಜ್ಯಕ್ಕೂ ಕೂಡ
ತಮಿಳುನಾಡು ಅಂತೇಳಿ ನಾಮಕರಣ ಮಾಡಿರೋದ್ರಿಂದ ಇದು ಕೂಡ ಅಂಕಿತ ನಾಮ. ಸೊ ಉತ್ತರ, ಸರಿಯಾದ ಉತ್ತರ ಅಂಕಿತ ನಾಮ. ಆಪ್ಷನ್ ಸಿ ಅಂಕಿತ ನಾಮ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದವನ್ನು ಕಂಡುಹಿಡಿಯಿರಿ. ನೀವು ಈಗಾಗಲೇ ಅಭ್ಯಾಸ ಮಾಡಿದ್ದೀರಾ. ಸಂಯುಕ್ತಾಕ್ಷರಗಳು, ಸಂಯುಕ್ತ ಅಕ್ಷರಗಳಲ್ಲಿ ಎರಡು ಪ್ರಕಾರಗಳು. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಅದೇ ಅಕ್ಷರದ ಒತ್ತಕ್ಷರ ಇದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಆಪ್ಷನ್ ಎ ದಿಟ್ಟ, ಆಪ್ಷನ್ ಬಿ ಬಟ್ಟ, ಆಪ್ಷನ್ ಸಿ ಸುಟ್ಟ, ಆಪ್ಷನ್ ಡಿ ದೀಕ್ಷೆ. ನಾನು ಈಗಾಗಲೇ ಹೇಳಿದ್ದೀನಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಇದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅಥವಾ ಇನ್ನೊಂದು ಅದೇ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ನಾವು ಇದರಲ್ಲಿ ವಿಜಾತಿಯ ಸಂಯುಕ್ತಾಕ್ಷರವನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಮೊದಲನೇ ಪದ ದಿಟ್ಟ. ಟಗೆ ಟ ಒತ್ತಕ್ಷರ ಇರೋದ್ರಿಂದ, ಅದೇ ಜಾತಿಯ ಒತ್ತಕ್ಷರ ಇರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ. ಇದು ನಮ್ಮ ಉತ್ತರ ಅಲ್ಲ. ಇನ್ನು ಆಪ್ಷನ್ ಬಿ ಹೋಗೋಣ. ಬಟ್ಟ. ಟಗೆ ಟದ ಅಕ್ಷರ ಒತ್ತಕ್ಷರ ಇರೋದ್ರಿಂದ, ಅದೇ ಜಾತಿಯ ಒತ್ತಕ್ಷರ ಇರೋದ್ರಿಂದ ಇದು ಕೂಡ ನಮ್ಮ ಆಯ್ಕೆ ಅಲ್ಲ. ಇನ್ನು ಆಪ್ಷನ್ ಸಿ ಸುಟ್ಟ. ಟಗೆ ಅದೇ ಜಾತಿಯ ಒತ್ತಕ್ಷರ ಇರೋದ್ರಿಂದ ಇದು ಕೂಡ ನಮ್ಮ ಉತ್ತರ ಅಲ್ಲ. ಇನ್ನು ಕೊನೆಯದಾಗಿ ದೀಕ್ಷೆ. ಕಗೆ ಕ್ಷರದ ಒತ್ತಕ್ಷರ ಇರೋದ್ರಿಂದ, ಬೇರೆ ಅಕ್ಷರದ ಒತ್ತಕ್ಷರ ಇರೋದ್ರಿಂದ ನಾವು ಇದನ್ನ ವಿಜಾತಿಯ ಒತ್ತಕ್ಷರ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಮ್ಮ ಉತ್ತರ ವಿಜಾತಿಯ ಸಂಯುಕ್ತಾಕ್ಷರ ದೀಕ್ಷೆ. ಆಪ್ಷನ್ ಡಿ ದೀಕ್ಷೆ ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ. ಊರಿಗೆಲ್ಲ ಒಂದೇ ಕಂಬಳಿ, ಹಾಗಾದರೆ ಇದು ಏನು? ಇಲ್ಲಿ ಒಗಟನ್ನ ಕೊಟ್ಟಿದ್ದಾರೆ. ಊರಿಗೆಲ್ಲ ಒಂದೇ ಕಂಬಳಿ. ಮೊದಲನೇ ಆಪ್ಷನ್ ಹಾಸಿಗೆ, ಎರಡನೇ ಆಪ್ಷನ್ ಸಮುದ್ರ, ಮೂರನೇ ಆಪ್ಷನ್ ಆಕಾಶ, ನಾಲ್ಕನೇ ಆಪ್ಷನ್ ದುಪ್ಪಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಹಾಸಿಗೆ, ಆಪ್ಷನ್ ಬಿ ಸಮುದ್ರ, ಆಪ್ಷನ್ ಸಿ ಆಕಾಶ, ಆಪ್ಷನ್ ಡಿ ದುಪ್ಪಡಿ. ಪ್ರಶ್ನೆ ಏನಿದೆ? ಊರಿಗೆಲ್ಲ ಒಂದೇ ಕಂಬಳಿ ಅಂದ್ರೆ ನೋಡಿ, ನಾವು ಕಂಬಳಿಯನ್ನ ಎದಕ್ಕೆ ಬಳಸ್ತೇವಿ? ಹೊತ್ಕೊಳ್ಳಿಕ್ಕೆ ಬಳಸ್ತೇವಿ. ಅದು ನಮಗೆ ಮೊದಲು ಗೊತ್ತಿರ್ಬೇಕು. ಕಂಬಳಿ ಹಾಸ್ತೀವೋ ಅಥವಾ ಹೊತ್ಕೋತೀವೋ, ಮೈ ಮೇಲೆ ಹೊತ್ಕೊಳ್ಳೋದ್ರಿಂದ ಅದನ್ನ ನಾವು ಕಂಬಳಿ ಅಂತೇಳಿ ಕರಿತೀವಿ. ಇಲ್ಲಿ ಹಾಸಿಗೆ ಅದು ಆಪ್ಷನ್ ಬರೋದಿಲ್ಲ. ಇದು ಹಾಸುವುದು ಹಾಸಿಗೆ, ಇದು ಬರೋದಿಲ್ಲ. ಸಮುದ್ರ ಇದು ಹಾಸಿಗೆ ಅಲ್ಲ, ಹೊರುವಂತದ್ದಲ್ಲ. ಇನ್ನು ದುಪ್ಪಡಿ ಇದು ಅಲ್ಲ. ಯಾಕಂದ್ರೆ ದುಪ್ಪಡಿ ಅನ್ನೋದು ಹೊರುವುದೇ, ಆದ್ರೆ ಇದು ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ ಸಾಲುತ್ತದೆ. ಇಡೀ ಒಂದು ನಮ್ಮ ಊರಿಗೆಲ್ಲ ಸಾಲುವಂತಹ ಒಂದೇ ಒಂದು ಕಂಬಳಿ ಅಂದ್ರೆ ಅದು ಆಕಾಶ. ನೆಲ ಭೂಮಿಯನ್ನೇ ಹಾಸಿಗೆ ಮಾಡಿ ಆಕಾಶವನ್ನೇ ಹೊತ್ತಿಗೆ ಮಾಡಿ ಅನ್ನುವಂತಹ ಒಂದು ಮಾತನ್ನ ನಾವು ಕೇಳಿದೀವಿ. ಇಲ್ಲಿ ಆಪ್ಷನ್ ಸಿ ಆಕಾಶ ಸರಿಯಾದ ಉತ್ತರ. ಊರಿಗೆಲ್ಲ ಒಂದೇ ಕಂಬಳಿ ಅದು ಆಕಾಶ. ಅರ್ಥ ಆಯ್ತಾ? ಇನ್ನು ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ್ದಾಗಿದೆ? ಅಂದ್ರೆ ಇದರಲ್ಲಿ ಗುಂಪಿಗೆ ಸೇರಿಲ್ಲ. ಯಾವುದು ಗುಂಪಿಗೆ ಸೇರಿಲ್ಲ? ಆಡ್ ಒನ್ ಔಟ್. ನಾವು ಗುಂಪಿಗೆ ಸೇರದ ಒಂದು ಆಪ್ಷನ್ ನ ತೆಗಿಬೇಕು. ಎ ಅನುನಾಸಿಕಗಳು, ಅನುನಾಸಿಕಗಳು. ಆಪ್ಷನ್ ಬಿ ವ್ಯಂಜನಗಳು, ಇನ್ನು ಆಪ್ಷನ್ ಸಿ ಅಲ್ಪ ಪ್ರಾಣಗಳು, ಆಪ್ಷನ್ ಡಿ ಮಹಾಪ್ರಾಣಗಳು.
ಅಕ್ಷರಗಳು. ನಾಸಿಕ ಅಂದ್ರೆ ಮೂಗು, ಮೂಗಿನಿಂದ ಉತ್ತರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಹೇಳಿ ಕರಿತೀವಿ. ಹೌದಾ? ಇಲ್ಲಿ ಕಕ್ಕಗಗಯ, ಚಚ್ಚಜನ, ತತದನ, ಪಪಬಬನ, ಪಪಬಬಮ್ಮ, ಇವೆಲ್ಲವೂ ಅನುನಾಸಿಕಗಳು. ಹೌದಾ? ಇನ್ನು ವ್ಯಂಜನಗಳು ಕಚಡತಪ, ಇವೆಲ್ಲವೂ ವ್ಯಂಜನಗಳು. ಹೌದಾ? ಇನ್ನು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳು. ಇದಿಷ್ಟು ನಾಲ್ಕರಲ್ಲಿ ನಾವು ಒಂದನ್ನ ಆಡ್ ಒನ್ ಔಟ್ ಅಂತ ತೆಗಿಬೇಕು. ಇಲ್ಲಿ ವ್ಯಂಜನಗಳ ಇವೆಲ್ಲವುಗಳು ವ್ಯಂಜನದಲ್ಲಿ ಬರ್ತಕ್ಕಂಥವು. ಹೌದಾ? ಅನುನಾಸಿಕಗಳು ಕೂಡ ವ್ಯಂಜನದಲ್ಲಿ ಬರ್ತವೆ, ವ್ಯಂಜನಗಳು ಕೂಡ ವ್ಯಂಜನಗಳಲ್ಲಿ ಬರ್ತವೆ, ಅಲ್ಪ ಪ್ರಾಣ ಮಹಾಪ್ರಾಣ. ಹೌದಾ? ಆದ್ರೆ ಇಲ್ಲಿ ಅಲ್ಪ ಪ್ರಾಣ ಅಂದ್ರೆ ಕ, ಇದು ಅಲ್ಪ ಪ್ರಾಣ. ಮಹಾಪ್ರಾಣ ಖ. ಹೌದಾ? ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ, ಇದು ಅನುನಾಸಿಕ. ಹೌದಾ? ಹಾಗಾದ್ರೆ ನಾವಿಲ್ಲಿ ಯಾವುದನ್ನ ತೆಗಿಬೇಕಂದ್ರೆ ವ್ಯಂಜನಗಳು. ಎಲ್ಲವೂ ಸೇರಿದಾಗ ಇಲ್ಲಿ ವ್ಯಂಜನಗಳಾಗೋದು. ಸೊ ನಾವು ವ್ಯಂಜನಗಳನ್ನ ಇಲ್ಲಿಂದ ಆಡ್ ಒನ್ ಔಟ್ ಅಂತ ತೆಗೆಯೋಣ. ನೆಕ್ಸ್ಟ್, ವಿದ್ಯೆ 10. ವಿದ್ಯೆಯನ್ನು ತಿಳಿದುಕೊಳ್ಳುವುದು. ಈ ಲೇಖನ ಚಿಹ್ನೆ ಯಾವುದು? ಪ್ರಶ್ನೆ ಏನಿದೆ? ವಿದ್ಯೆ 10. ವಿದ್ಯೆ 10 ಸಮ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ವಿದ್ಯೆ 10 ವಿದ್ಯೆಯನ್ನು ತಿಳಿದುಕೊಳ್ಳುವುದು ಇಸ್ ಈಕ್ವಲ್ ಟು ವಿದ್ಯೆಯನ್ನ ತಿಳಿದುಕೊಳ್ಳುವುದು. ಈ ಲೇಖನ ಚಿಹ್ನೆ ಯಾವುದು? ಇದು ವಿವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಆವರಣ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಇದು ವಿವರಣ ಚಿಹ್ನೆ. ಹೌದಾ? ಇನ್ನು ನೆಕ್ಸ್ಟ್ ಭಾವಸೂಚಕ ಚಿಹ್ನೆ. ಹೌದಾ? ಮೂರನೇದಾಗಿ ಇದು ಸಮಾನಾರ್ಥಕ ಚಿಹ್ನೆ. 4 ಆವರಣ ಬ್ರಾಕೆಟ್. ಹಾಗಾದ್ರೆ ಇಲ್ಲಿರೋದು ಸಮಾನಾರ್ಥಕ ಚಿಹ್ನೆ. ಆಪ್ಷನ್ ಸಿ ಸಮಾನಾರ್ಥಕ ಚಿಹ್ನೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಸಂಜೆ ಆಟ ಆಡಿ. ಸಂಜೆ ಆಟ ಆಡಿ ಡ್ಯಾಶ್ ನಂತರ ಊಟ ಮಾಡುತ್ತೇನೆ ಅಂತ ಕೊಟ್ಟಿದ್ದಾರೆ. ಸಂಜೆ ಆಟ ಆಡಿ, ಸಂಜೆ ಆಟ ಆಡಿ ಡ್ಯಾಶ್ ನಂತರ ಊಟ ಮಾಡುತ್ತೇನೆ. ನಂತರ ಊಟ ಮಾಡುತ್ತೇನೆ. ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಮೊದಲನೇದು ಓದಿದ, ಬಿ ಓದಿದ. ಶಬ್ದಗಳನ್ನ ಬೇರೆ ಬೇರೆ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಶಬ್ದ ಯಾವುದನ್ನ ನಾವು ಆಯ್ಕೆ ಮಾಡಬೇಕು. ಸರಿಯಾದ ಯಾವುದು ಪದ ಸರಿಯಾಗಿದೆ? ಓದಿದ. ಇನ್ನು ಕೊನೆಯದಾಗಿ ಊದಿದ. ನೋಡಿ, ಓದಿದ ಇದು ಹೃಸ್ವ ಸ್ವರ, ಇದು ಸರಿಯಾದ ಉತ್ತರ ಅಲ್ಲ. ಓದಿದ ಇದು ತಪ್ಪು. ಓ ಬರ್ತಾ ಇದೆ, ಇದನ್ನು ನಾವಿಲ್ಲಿ ಬಳಸೋದಿಲ್ಲ. ಇನ್ನು ಓದಿದ ಇದು ದೀರ್ಘ ಸ್ವರ. ಇದು ಇನ್ನು ಊದಿದ, ಇದು ಗಾಳಿಯನ್ನು ಊದುದು, ವಾಯುವನ್ನು ಊದುವುದು. ಇದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ಸಂಜೆ ಆಟವಾಡಿ ಓದಿದ ನಂತರ ಊಟ ಮಾಡುತ್ತೇನೆ. ಓದಿದ ಅಂದ್ರೆ ರೀಡಿಂಗ್ ನ ಅಭ್ಯಾಸ ಮಾಡಿದ ನಂತರ, ಅಂದ್ರೆ ಆಪ್ಷನ್ ಸಿ ಓದಿದ ನಂತರ ಊಟ ಮಾಡುತ್ತೇನೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕನ್ನಡ ನಾಡು ನುಡಿಯು ಬಹುಮುಖ್ಯವಾದದ್ದು. ನುಡಿಯು ಎನ್ನುವ ಪದ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಕನ್ನಡ ನಾಡು ನುಡಿಯು ಬಹುಮುಖ್ಯವಾದದ್ದು. ನುಡಿಯು ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ. ಹೌದಾ? ಈ ನುಡಿಯು ಎನ್ನುವ ಪದವು ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ, ತೃತೀಯ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿ. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ನಿಮಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ.
ಪ್ರಥಮ ನುಡಿಯು. ಯು ಈ ಶಬ್ದದಲ್ಲಿ ಊ ಅಂತಕ್ಕಂತ ಸ್ವರ ಅಡಗಿದೆ. ಸೊ ಇಲ್ಲಿ ಪ್ರಥಮ ಊ, ಪ್ರಥಮ ಊ. ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಹೀಗೆ. ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಇವಿಷ್ಟು ವಿಭಕ್ತಿ ಪ್ರತ್ಯಯಗಳು ನಮಗ್ ಗೊತ್ತಿರಬೇಕು. ಇಲ್ಲಿ ಯು ಉ ಪ್ರಥಮ ಊ. ಸೊ ಇಲ್ಲಿ ಆಪ್ಷನ್ ಬಿ ಪ್ರಥಮ ವಿಭಕ್ತಿ. ಆಪ್ಷನ್ ಬಿ ಕೊಟ್ಟಿದ್ದಾರೆ ಪ್ರಥಮ ವಿಭಕ್ತಿ. ನಾನು ಇದನ್ನ ಆಯ್ಕೆ ಮಾಡಬೇಕು. ಯಾಕಂದ್ರೆ ಪ್ರಥಮ ಅನ್ನೋದು ಹೂ ಅಂತಕ್ಕಂತಹ ವಿಭಕ್ತಿಯನ್ನ ಹೊಂದಿರೋದ್ರಿಂದ, ಈ ಪ್ರತ್ಯಯವನ್ನು ಹೂ ಅಂತಕ್ಕಂಥ ಪ್ರತ್ಯಯವನ್ನು ಹೊಂದಿರೋದ್ರಿಂದ ಸರಿಯಾದ ಉತ್ತರ ಪ್ರಥಮ ವಿಭಕ್ತಿ. ಇನ್ನು ಮುಂದಿನ ಪ್ರಶ್ನೆ, ನಿರಾಕರಿಸು ಪದದ ಅರ್ಥ. ನಿರಾಕರಿಸು. ನಿರಾಕರಿಸು. ನಿರಾಕರಿಸು ಶಬ್ದದ ಅರ್ಥವನ್ನ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ ನಿರಾಶೆ, ಆಪ್ಷನ್ ಬಿ ಅತಿ ಆಸೆ, ಆಪ್ಷನ್ ಸಿ ತಿರಸ್ಕರಿಸು, ಆಪ್ಷನ್ ಡಿ ಸ್ವೀಕರಿಸು. ನೋಡಿ, ನಿರಾಕರಿಸು, ನಿರಾಶೆ ಅಂದ್ರೆ ನಾವು ಏನೋ ಒಂದು ಆಶೆ ಇಟ್ಕೊಂಡು ಹೋಗಿರ್ತೀವಿ, ಆದ್ರೆ ಅದು ನಮಗ್ ಸಿಗೋದಿಲ್ಲ, ಅವಾಗ ನಮಗೆ ನಿರಾಶೆ ಉಂಟಾಗ್ತದೆ. ಇದು ನಿರಾಕರಿಸು ಶಬ್ದದ ಅರ್ಥ ಅಲ್ಲ. ಹೌದಾ? ನೆಕ್ಸ್ಟ್ ಅತಿ ಆಸೆ. ನಮಗಿರೋಕ್ಕಿಂತ ಹೆಚ್ಚಿನ ಆಸೆ ಪಡೋದು ಅದು ಅತಿ ಆಸೆ. ಅದು ನಿರಾಕರಿಸು ಶಬ್ದದ ಅರ್ಥ ಅಲ್ಲ. ಇನ್ನು ತಿರಸ್ಕರಿಸು, ಸ್ವೀಕರಿಸು. ತಿರಸ್ಕರಿಸು, ನಿರಾಕರಿಸು ಶಬ್ದದ ಅರ್ಥ ತಿರಸ್ಕರಿಸು. ಹೌದಾ? ನಿರಾಕರಿಸು ಅಂದ್ರೆ ಬೇಡವಾದುದು, ನೆಗ್ಲೆಕ್ಟ್ ಮಾಡೋದು, ತಿರಸ್ಕರಿಸೋದು. ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಸ್ವೀಕರಿಸು ಕೂಡ ಅಲ್ಲ. ಹೌದಾ? ಸೊ ನಿರಾಕರಿಸು, ತಿರಸ್ಕರಿಸು. ಇದರ ಸರಿಯಾದ ಅರ್ಥ, ನಿರಾಕರಿಸು ಶಬ್ದದ ಅರ್ಥ ತಿರಸ್ಕರಿಸು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ತಿರಸ್ಕರಿಸು. ನೆಕ್ಸ್ಟ್, ಸರಿಯಾದ ತಪ್ಪಿಲ್ಲದ ವಾಕ್ಯವನ್ನ ಗುರುತಿಸಿ. ಸರಿಯಾದ ತಪ್ಪಿಲ್ಲದ ವಾಕ್ಯವನ್ನ ಗುರುತಿಸಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನಾಯಿ ಮಾಲೆಗಳನ್ನು ತಿನ್ನುತ್ತದೆ. ನಾಯಿ ಮಾಲೆಗಳನ್ನು ತಿನ್ನುತ್ತದೆ, ಆಪ್ಷನ್ ಎ. ಆಪ್ಷನ್ ಬಿ ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ಆಪ್ಷನ್ ಸಿ ನಾಯಿ ಮೂಳೆಗಳನ್ನು ತಿನ್ನುತ್ತದ್ದ. ಹೀಗೆ ತಪ್ಪಾದ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ಸೊ ನಿಮ್ಗೆ ಗೊತ್ತಿರಬೇಕು ನಾಯಿಯ ಆಹಾರ ಏನು ಅನ್ನೋದು ನಿಮಗೂ ಮೂಲಭೂತವಾಗಿ ಗೊತ್ತಿದ್ರೆ, ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರಬೇಕು ನಾಯಿ ಏನ್ ತಿಂತದೆ, ಮನುಷ್ಯ ಏನ್ ತಿಂತಾನೆ ಅನ್ನೋದು. ಅದು ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೌದಾ? ಸೊ ನಾಯಿ ಮಾಲೆಗಳನ್ನು ತಿನ್ನುತ್ತದೆ. ಹೂವಿನ ಮಾಲೆಯನ್ನ ನಾಯಿ ತಿನ್ನೋದು ಎಲ್ಲಾದ್ರೂ ನೋಡಿದೀರಾ? ಇಲ್ಲ ಅಲ್ವಾ? ಸೊ ಆಪ್ಷನ್ ಎ ರಾಂಗ್. ಆಪ್ಷನ್ ಎ ತಪ್ಪು. ಇನ್ ಆಪ್ಷನ್ ಬಿ ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ಮೂಳೆ ಅಂದ್ರೆ ನಾವು ಮೂಳೆ ಹೊಡಿತೀವಲ್ಲ, ಫೋಟೋ ಕ್ಯಾಲೆಂಡರ್ ಹಾಕ್ಲಿಕ್ಕೆ ಅಥವಾ ಗಡಿಯಾರಗಳನ್ನ ಹಾಕ್ಲಿಕ್ಕೆ, ಅದು ಮೂಳೆ. ಅದು ಕೂಡ ತಪ್ಪು. ಕಬ್ಬಿಣದ ಮೂಳೆಗಳನ್ನ ನಾಯಿ ತಿನ್ನೋದಿಲ್ಲ. ಇನ್ನು ಆಪ್ಷನ್ ಸಿ ನಾಯಿ ಮೂಳೆಗಳನ್ನು ತಿನ್ನುತ್ತದ್ದ ರಾಂಗ್. ಇದು ತಪ್ಪಾದ ವ್ಯಾಕರಣ ತಪ್ಪವಾಗಿ ಕೊಟ್ಟಿರೋದ್ರಿಂದ ಇದು ಕೂಡ ಆಪ್ಷನ್ ಸರಿಯಾದ ಉತ್ತರ ಅಲ್ಲ. ಇನ್ನು ಆಪ್ಷನ್ ಡಿ ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ನಾಯಿಗೆ ಅತ್ಯಂತ ಪ್ರೀತಿಯ ಆಹಾರ ಮೂಳೆ. ಹೌದಾ? ಈ ಮೂಳೆಗಳನ್ನ ತಿನ್ನುತ್ತದೆ. ಹೌದಾ? ಸೊ ಸರಿಯಾದ ಉತ್ತರ ನಾಯಿ ಮೂಳೆಗಳನ್ನ ತಿನ್ನುತ್ತದೆ, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ನಕ್ಷತ್ರ ಈ ಪದದ ಸಮಾನಾರ್ಥಕ. ನಿಮಗೆ ಗೊತ್ತಿರಬೇಕು ಸಮಾನಾರ್ಥಕ ಪದಗಳು, ಸಿಮಿಲರ್ ವರ್ಡ್ಸ್. ನಕ್ಷತ್ರ, ಸ್ಟಾರ್. ಎಲ್ಲಿರ್ತವೆ ನಕ್ಷತ್ರಗಳು? ನಕ್ಷತ್ರಗಳು
ಅವಕಾಶದಲ್ಲಿ, ಹೌದಾ? ಸೊ ಈಗ ನಕ್ಷತ್ರ ಈ ಪದದ ಸಮಾನಾರ್ಥಕ ಪದ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಕ್ಷಯ. ಕ್ಷಯ ಅಕ್ಷಯ ಅಂದ್ರೆ ಎಂದು ಕ್ಷೀಣಿಸಲಾರದ್ದು ಅಕ್ಷಯ, ಹೌದಾ? ಎರಡನೇ ಆಪ್ಷನ್ ಹೊಳಪು ಅಂದ್ರೆ ಹೊಳೆಯೋದು, ಬ್ರೈಟ್ನಿಂಗ್, ಹೌದಾ? ನೆಕ್ಸ್ಟ್ ತಾರೆ ಪ್ರಕಾಶಿಸು. ತಾರೆ ಪ್ರಕಾಶಿಸು, ಪ್ರಕಾಶಿಸು ಅಂದ್ರೂ ಕೂಡ ಹೊಳೆಯೋದು. ಸೊ ತಾರೆ ಅಂದ್ರೆ ನಕ್ಷತ್ರ. ನಕ್ಷತ್ರ ತಾರೆಗಳು ಮಿನುಗುತ್ತವೆ, ಪ್ರಕಾಶಿಸುತ್ತವೆ ಅಂತೇಳಿ ನಾವು ಕೇಳ್ತೀವಿ. ನಕ್ಷತ್ರ ಶಬ್ದದ ಸರಿಯಾದ ಉತ್ತರ ತಾರೆ. ನಕ್ಷತ್ರ ಅಂದ್ರೂ ಒಂದೇ, ತಾರೆ ಅಂದ್ರೂ ಒಂದೇ, ಅದು ಸಮಾನಾರ್ಥಕ ಪದ. ಮುಂದಿನ ಪ್ರಶ್ನೆ, ವ್ಯವಸಾಯ ಪದದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ. ವ್ಯವಸಾಯ ಪದದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ. ನಾನು ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ನಿಮಗೆ ಸಂಯುಕ್ತ ಅಕ್ಷರಗಳಲ್ಲಿ 2 ಪ್ರಕಾರಗಳು, ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದೀನಿ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಅದೇ ಅಕ್ಷರದ ಒತ್ತಕ್ಷರ ಬಂದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ. ಇನ್ನು ಆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದ್ರೆ ಅದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಇಲ್ಲಿ ವ್ಯವಸಾಯ ಅನ್ನುವಂತಹ ಶಬ್ದವನ್ನ ಕೊಟ್ಟಿದ್ದಾರೆ. ವ್ಯವಸಾಯ ಇಲ್ಲಿ ನೋಡಿ, ಇದು ವ ಶಬ್ದಕ್ಕೆ ಯ ಒತ್ತಕ್ಷರ ಇದೆ, ಅಂದ್ರೆ ಯ ಶಬ್ದದ ಒತ್ತಕ್ಷರ. ಸೊ ಇದು ಬೇರೆ ಅಕ್ಷರದ ಒತ್ತಕ್ಷರ ಆಯ್ತು, ವಿಜಾತಿಯ ಒತ್ತಕ್ಷರ. ಇದು ವಿಜಾತಿಯ ಸಂಯುಕ್ತಾಕ್ಷರ ಆಯ್ತು, ಹೌದಾ? ಆದ್ರೆ ಇಲ್ಲೇನ್ ಕೇಳಿದರೆ ವ್ಯವಸಾಯ ಪದದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ. ಅವ್ರಿಗೆ ಈಗಾಗಲೇ ನೀವು ಕೊಟ್ಟಿದ್ದಾರೆ ವಿಜಾತಿಯ ಸಂಯುಕ್ತಾಕ್ಷರ, ಇದು ವಿಜಾತಿಯ ಸಂಯುಕ್ತಾಕ್ಷರ ಇದೆ, ಆದ್ರೆ ಯಾವ ಅಕ್ಷರದ ಸಂಯುಕ್ತಾಕ್ಷರ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ ವ್ಯ, ಸೇಮ್ ಇದೆ, ಯಾವ ರೀತಿ ಇದೆ ಅದೇ ರೀತಿ ಆಪ್ಷನ್ ನ ಕೊಟ್ಟಿದ್ದಾರೆ. ಆಪ್ಷನ್ ಬಿ ವ, ಆಪ್ಷನ್ ಸಿ ಸಾ, ಆಪ್ಷನ್ ಡಿ ಯ. ನಾನು ಈಗಾಗಲೇ ಹೇಳಿದ್ದೀನಿ ಯ ಶಬ್ದದ ಯ ಒಂದು ಅಕ್ಷರದ ಒತ್ತಕ್ಷರ ಇದು ಅಂತೇಳಿ. ಸೊ ಆಪ್ಷನ್ ಡಿ ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಲೋಪ ಸಂಧಿ, ಎರಡನೇದು ಎಂಟ್ ಸಂಧಿ, ಮೂರನೇದು ಆಗಮ ಸಂಧಿ, 4 ಆದೇಶ ಸಂಧಿ. ನಿಮಗೆ ಗೊತ್ತಿರಬೇಕು ಸಂಧಿಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳು, ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸಂಧಿಗಳು. ಸೊ ಕನ್ನಡ ಸಂಧಿಗಳಲ್ಲಿ ಬರ್ತಕ್ಕಂಥವು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವೆಲ್ಲವೂ ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂಥವು. ಇನ್ನು ಎಣ್ ಸಂಧಿ ಅನ್ನೋದು ಸಂಸ್ಕೃತ ಸಂಧಿ. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರಿದ ಪದ ಎಣ್ ಸಂಧಿ, ಬಿ, ಆಪ್ಷನ್ ಬಿ ಎಣ್ ಸಂಧಿ. ಮುಂದಿನ ಪ್ರಶ್ನೆ, ತೋಟವು ಹಚ್ಚ ಹಸಿರು ಎಲೆಗಳಿಂದ ಕಂಗೊಳಿಸುತ್ತಿದೆ. ಇಲ್ಲಿಂದ ವಾಕ್ಯವನ್ನು ಕೊಟ್ಟಿದ್ದಾರೆ. ತೋಟವು ಹಚ್ಚ ಹಸಿರು ಎಲೆಗಳಿಂದ ಕಂಗೊಳಿಸುತ್ತದೆ. ಮಳೆಗಾಲದಲ್ಲಿ ತೋಟಕ್ಕೆ ಹೋಗಿ ನೋಡ್ರಿ, ಇಡೀ ತೋಟ ಹಚ್ಚ ಹಸಿರಿನ, ಬೇಸಿಗೆಗಾಲದಲ್ಲಿ ಎಲ್ಲ ಮಳೆ ಇರೋದ್ರಿಂದ, ಸರಿಯಾಗಿ ನೀರು ಇಲ್ಲದೆ ಇರೋದ್ರಿಂದ ಹಸಿರು ನೋಡ್ಲಿಕ್ಕೆ ನಮ್ಗೆ ಸಿಗೋದು ಅಪರೂಪ. ಆದ್ರೆ ಮಳೆಗಾಲದಲ್ಲಿ ತೋಟವು ಹಚ್ಚ ಹಸಿರಿನಿಂದ ಕೂಡಿರ್ತದೆ, ಎಲ್ಲಾ ಎಲೆಗಳು ಹಸಿರಿನಿಂದ ಕೂಡಿರ್ತವೆ. ಇಲ್ಲಿ ಈ ಸಾಲಿನಲ್ಲಿರುವ ಗುಣ ವಿಶೇಷಣ ಯಾವುದು ಅಂತ ಕೇಳಿದ್ದಾರೆ. ಗುಣ ವಿಶೇಷಣ ಅಂದ್ರೆ ಅಡ್ಜೆಕ್ಟಿವ್. ಇಲ್ಲಿ ಯಾವುದು ಒಂದು ನಾಮಪದವನ್ನ ವಿವರಿಸ್ತದೆಯೋ ಅದು ಗುಣ ವಿಶೇಷಣ. ಗುಣವನ್ನ ತೋಟ ಯಾವ ರೀತಿ ಇದೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ತೋಟ ಹಚ್ಚ ಹಸಿರು ಎಲೆ ಕಂಗೊಳಿಸುತ್ತದೆ. ತೋಟ ಯಾವ ರೀತಿ ಇದೆ ಅಂದ್ರೆ ಹಚ್ಚ ಹಸಿರು. ಈ ತೋಟ ಹೆಂಗದ, ಹಚ್ಚ ಹಸಿರಿನಿಂದ ಕೂಡಿದ. ಸೊ ಇಲ್ಲಿ ಹಚ್ಚ ಹಸಿರು ಅನ್ನೋದು ಗುಣ ವಿಶೇಷಣ. ಹಚ್ಚ ಹಸಿರು ಇದು ಈ ವಾಕ್ಯದಲ್ಲಿರ್ತಕ್ಕಂತಹ ಗುಣ ವಿಶೇಷಣ. ಮುಂದಿನ ಪ್ರಶ್ನೆ, ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ. ಹೌದಾ? ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ. ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ. ಇಲ್ಲಿ ಕುಡಿಯುತ್ತಿದೆ ಶಬ್ದಕ್ಕೆ ಅಡ್ಡಗೆರೆಯನ್ನ ಎಳೆದಿದ್ದಾರೆ. ಹೌದಾ?
ಅಂಡರ್ಲೈನ್ ಮಾಡಿದ್ದಾರೆ. ಅಡಿಗೆರೆ ಎಳೆದ ಪದವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಈ ಕುಡಿಯುತ್ತಿದೆ ಶಬ್ದ ಏನನ್ನ ಸೂಚಿಸುತ್ತದೆ? ಆಪ್ಷನ್ ನ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಯಾವುದು ಅಲ್ಲ. ಕೆಲವು ಸಲ ಯಾವುದು ಅಲ್ಲ ಅಂತಕ್ಕಂಥ ಆಪ್ಷನ್ ಉತ್ತರವಾಗಿರುತ್ತದೆ, ನಿಮ್ಗೆ ಗೊತ್ತಿರ್ಲಿ. ಆಮೇಲೆ ಇಲ್ಲಿ ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ. ಈಗ ಸದ್ಯ ಹಾಲನ್ನ ಬೆಕ್ಕು ಕುಡಿತಾ ಇದೆ, ನೀವದನ್ನ ನೋಡ್ತಾ ಇದ್ದೀರಾ. ಹಾಗಾದ್ರೆ ಇದು ಭೂತಕಾಲನ? ಅಲ್ಲ. ಯಾಕಂದ್ರೆ ಭೂತಕಾಲ ಅಂದ್ರೆ ಆಲ್ರೆಡಿ ಮುಗಿದು ಹೋಗಿರ್ತದೆ. ಅಂದ್ರೆ ಬೆಕ್ಕು ಹಾಲನ್ನು ಕದ್ದು ಕುಡಿದು ಮುಗಿಸಿದ್ರೆ ಅದು ಭೂತಕಾಲ. ಇನ್ನು ಇನ್ನು ಭವಿಷ್ಯತ್ ಕಾಲ ಅಂತಂದ್ರೆ ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತದೆ. ಅದು ಯಾವಾಗ್ಲೂ ಅದೇ ಕೆಲಸನ ಮಾಡ್ತಾ ಇದ್ರೆ ನಾವ್ ಹೇಳ್ತೀವಿ ನಮ್ ಬೆಕ್ಕು ಹಾಲನ್ನ ಕದ್ದು ಕುಡಿತದೆ, ಅದು ಭವಿಷ್ಯತ್ ಕಾಲ. ಇನ್ನು ವರ್ತಮಾನ ಕಾಲಕ್ಕೆ ಬರ್ತೀನಿ. ಈ ಸದ್ಯ ಬೆಕ್ಕು ಹಾಲನ್ನು ಕುಡಿತಾ ಇರ್ತದೆ, ಅದನ್ನ ನೀವು ನೋಡ್ತೀರಾ, ಹೌದಾ? ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ ಅನ್ನೋದು ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಆಪ್ಷನ್ ಬಿ ವರ್ತಮಾನ ಕಾಲ. ಮುಂದಿನ ಪ್ರಶ್ನೆ, ನಾಗಾಭರಣ ಶಿವ, ಚಕ್ರಾಧರ ಯಾರು? ನೋಡಿ, ನಾಗಾಭರಣ ಶಿವನನ್ನ ನಾವು ನಾಗಾಭರಣ ಅಂತ ಕರಿತೀವಿ. ಯಾಕಂದ್ರೆ ನಾಗನನ್ನ ಅಂದ್ರೆ ಹಾವನ್ನ ಆಭರಣವನ್ನಾಗಿ ಅವನು ಧರಿಸಿರ್ತಾನೆ, ಅದಕ್ಕೆ ನಾವು ನಾಗಾಭರಣ. ನಾವು ಹೆಣ್ಮಕ್ಳು ಸಾಕಷ್ಟು ಆಭರಣಗಳನ್ನ ಧರಿಸ್ತೇವಿ, ಆದ್ರೆ ಶಿವನ ಆಭರಣ ಹಾವು, ನಾಗ, ಅದರಿಂದ ನಾವು ನಾಗಾಭರಣ ಶಿವ ಅಂತ ಕರಿತೀವಿ. ಹಾಗಾದ್ರೆ ಚಕ್ರಾಧರ ಯಾರು? ಚಕ್ರಾಧರ ನೀವು ಫೋಟೋಗಳಲ್ಲಿ ನೋಡಿರ್ತೀರಾ ಅಥವಾ ಪೌರಾಣಿಕ ಚಲನಚಿತ್ರಗಳಲ್ಲಿ ಆದ್ರೂ ನೋಡಿರ್ತೀರಾ. ಚಕ್ರ, ಯಾರ ಕೈಯಲ್ಲಿ ಚಕ್ರ ಇರ್ತದೆ? ಆಪ್ಷನ್ ಎ ವಿಷ್ಣು, ಆಪ್ಷನ್ ಬಿ ಇಂದ್ರ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಆಂಜನೇಯ. ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಇಲ್ಲಿ. ಅಶೋಕ ಚಕ್ರ ಅಂತ ಬರಿಬಹುದು ನೀವು, ಅದು ತಪ್ಪು. ಅಶೋಕನ ಕೈಯಲ್ಲಿ ಚಕ್ರ ಇರೋದಿಲ್ಲ, ಅದು ಧ್ವಜದಲ್ಲಿರ್ತಕ್ಕಂಥ ಅಶೋಕ ಚಕ್ರ. ಆಂಜನೇಯ ಅಂದ್ರೆ ಹನುಮನ ಕೈಯಲ್ಲಿ ಯಾವ ರೀತಿ ಚಕ್ರ ಇಲ್ಲ, ಅವನು ಚಕ್ರಾಧರ ಅಲ್ಲ, ಹೌದಾ? ಇಂದ್ರ ಇವನು ಕೂಡ ಸ್ವರ್ಗದ ಅಧಿಪತಿ, ಅವನ ಹತ್ತಿರ ಕೂಡ ಯಾವುದೇ ರೀತಿ ಚಕ್ರ ಇಲ್ಲ. ಇಲ್ಲಿ ಚಕ್ರಾಧರ ವಿಷ್ಣು. ಆಪ್ಷನ್ ಎ ವಿಷ್ಣು. ವಿಷ್ಣುವನ್ನ ನಾವು ಚಕ್ರಾಧರ, ಶಿವನನ್ನ ನಾಗಾಭರಣ ಅಂತ ಕರಿತೀವಿ, ಅದೇ ರೀತಿ ವಿಷ್ಣುವನ್ನ ನಾವು ಚಕ್ರಾಧರ ಅಂತೇಳಿ ಕರಿತೀವಿ. ವಿಷ್ಣುವಿನ ಮತ್ತೊಂದು ಅವತಾರ ಕೃಷ್ಣನ ಕೈಯಲ್ಲಿ ನೀವು ಚಕ್ರವನ್ನ ನೋಡಿರ್ತೀರಾ. ಸೊ ಇದು ಚಕ್ರಾಧರ ವಿಷ್ಣು. ಇದಿಷ್ಟು ಮೊರಾರ್ಜಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಒಂದು ವಿವರಣೆ. ಹೌದು, ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಪ ಮಟ್ಟಿಗಾದ್ರೂ ಏನಾದ್ರೂ ಸಹಾಯ ಆಗ್ಬಹುದು ಇದರಿಂದ ನಾನು ಅನ್ಕೊಂಡಿದ್ದೀನಿ. ಎಲ್ಲಾ ಮಕ್ಕಳು ಸರಿಯಾಗಿ ಪರೀಕ್ಷೆಯನ್ನ ಅಟೆಂಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಅಂಕಗಳನ್ನ ಪಡೆದು ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಧನ್ಯವಾದ.